ಈಗ ನೈಟ್ ಎಲ್ಲ ಆದ್ಮೇಲೆ ನೀವೇ ಒಳಗೆ ಬಿಟ್ಟಿದ್ದ? ನೈಟ್ ಎಲ್ಲ ಆದ್ಮೇಲೆ ಒಳಗೆ ನೀವೇ ಬಿಟ್ಟಿದ್ದ? ಮತ್ತೆ ಹತ್ರ ಆ ಬೋನಲ್ಲಿ ಎಂತ ಮಾಡಿದ್ರಿ ಫಸ್ಟ್? ಆ ಬೋನಲ್ಲಿ ಮಡಗದ್ಮೇಲೆ ತಾನ ಸೆಟ್ ಮಾಡಿದ್ದು? ನೀವೇ ಮಾಡಿದ ಆ ಬೋನಲ್ಲಿ? ಆ ಬೋನಲ್ಲಿ ಮಡಗಿ ಸೆಟ್ ಮಾಡಿ ಮಡಗಿದ್ದು ಮರಿಗಳನ್ನ ಆ ಬೋನಲ್ಲಿ ಮಡಗಿದ್ದು. ಆಮೇಲೆ ಯಾವಾಗ ಬಿಟ್ರಿ? ಯಾರು ಬರಬೇಡಿ ಅನ್ಬಿಟ್ಟು ಅದಕ್ಕೆ ಬಿಟ್ಟು ರೆಡಿ ಮಾಡಿ ಕಳ್ಸೋದು ಹುಡುಗರನ್ನ ಎಲ್ಲರೂ. ಈ ಬೋನ್ ಒಳಗಡೆ ನಾನೇ ಬಿಟ್ಟವನ 4 ಮರಿನೂ. ಅಲ್ಲ ಕೇಳಿ ಒಂದ್ ನಿಮಿಷ, ನಾವು ಅವ್ರಿಗೆ ಗೊತ್ತಿಲ್ಲ, ಹುಡುಗರಿಗೆ ಗೊತ್ತಿಲ್ಲ. ನಾನು ಹೇಳಕ್ ಕೇಳಿ, ಯಾಕಂದ್ರೆ ಅದನ್ನ ತಾಯಿಯಿಂದ ಇದು ಮಾಡಬಾರ್ದು. ಅಟ್ಲೀಸ್ಟ್ ಬಂದು ಅದು ಸೇಫ್ ಆಗಾರ ಹೋಗ್ಬೇಕು. ಇಲ್ಲ ಅದು ತಾಯಿಯಿಂದ ಕೇಳಿ, ಇದ್ರೊಳಗಡೆ ಬಿಟ್ರಲ್ವಾ ನೀವು? ಅದ್ರಿಂದ ಎತ್ತಿ ಬಿಡ್ಬೇಕಾದ್ರೆ ನಮ್ಗೇನಾದ್ರು ಒಂದು ಇನ್ಫಾರ್ಮೇಶನ್ ಮುಟ್ರ ನೀವು? ನೀವೆಲ್ಲಿದ್ರಿ? ಎಲ್ಲಿದ್ರಿ? ಓ ಇವು ನಮ್ ಜಮೀನು, ನಮ್ಮ ನಂಬರ್ ಇಲ್ವಾ ನಿಮ್ಗೆ? ಫೋನ್ ನಂಬರ್ ಫೋನ್ ಮಾಡಿದವ್ರು ಯಾರು ನಿಮ್ಗೆ? ಯಾರು? ನೀವ್ ಯಾವಾಗ ಮಾಡಿದ್ರಿ? ಕೊಡಿ ಫೋನ್ ಕೊಡಿ. ನಮ್ಮವ್ರು ಫೋನ್ ಮಾಡ್ಲಿಲ್ವಾ? ನಾಗೇಶ್ ಅವರು ಮಾಡಿದ್ರಲ್ಲ ಅವ್ರಿಗೆ. ಅವ್ರಿಗೆ ಏನಂತ ಇನ್ಫಾರ್ಮೇಶನ್ ಕೊಟ್ರಿ? ಆ ಮರಿ ಎತ್ತಿ ಒಳಗೆ ಹಾಕ್ಬಿಟ್ರಿ ನೀವು. ಇಲ್ಲೇ ಇದ್ರಲ್ಲ ನಿಮ್ಮವರು. ಇದ್ರು ನಾನು ಇದ್ದೆ, ಬಂದೆ, ಎಲ್ಲ ನೋಡ್ಕೋದೆ. ಮರಿ ಹೆಂಗ್ ಬಿಟ್ರಿ ನೀವು? ರಾತ್ರಿ ಅವರು ಬಂದಿದ್ರಪ್ಪ ನಮ್ ಜೊತೆ. ನಾನು ಹೇಳದ್ ಪೂರ್ತಿ ಹೇಳಿ ಕೇಳಿ ಸರ್. ಒಂದ್ ನಿಮಿಷ ಸರ್. ಇದ್ರೊಳಗಡೆ ಇದ್ದೋ ಮರಿನ ಇದ್ರೊಳಗಡೆ ಹಾಕ್ಬಿಟ್ರಿ ನೀವು. ಆ ಬೋನಿಂದ ಈ ಬೋನ್ ಬಿಡಬಾರ್ದಿತ್ತು ನೀವು. ಅದು ಕರೆಕ್ಟ್ ಆಗಿ ಆ ಬೋನ್ ಒಳಗ್ ಬಂದ್ ಲಾಕ್ ಆಗಿರೋದು. ಅದು ಬಿದ್ಮೇಲೆ ಏನ್ ಮಾಡ್ತೀರಿ ಪಾಪ? ಮರಿ ಸೇರ್ಸಲ್ಲ ಕಣ್ರಿ. ಮರಿ ಸೇರ್ಸಲ್ಲಿ ನೀವು ಆರಾಮಾಗಿ ತಗೊಂಡು ಬನ್ನಘಟ್ಟದಲ್ಲಿ. ನಾನು ನನ್ನ ಫ್ರೆಂಡೇ ಅವ್ರೆ ಬನ್ನಘಟ್ಟದಲ್ಲಿ, ಉಮೇಶ್ ಅಂದ್ಬಿಟ್ಟು. ಆಯ್ತು ಕೇಳಿ, ಫೋನ್ ಮಾಡಿ. ಸರಿನಾ? ಬನ್ನಘಟ್ಟದಲ್ಲಿ ಮರಿನ ಆರಾಮಾಗಿ ಸಾಕ್ತಾರ ಅವರು. ಕೇಳಿ, ಮರಿಗಳು ಎಲ್ಲಾ ಮರಿನೂ ಬದುಕಲ್ಲ ಇವ್ರೆ. ತಾಯಿ ಆರೈಕೆ ಇಲ್ಲ ಅಂದ್ರೆ ನಿಮ್ಮ ಮಾವ ಇತ್ತಾನ ಮರಿಗಳು ಇಲ್ಲಿ ಬಿಟ್ಟಾಗ? ಇಲ್ಲೋ ಅಂತ ಅವನು ಇರ್ಲಿಲ್ಲ. ಮೂರ್ ಮರಿ ಎತ್ಕೋದು. ಒಬ್ರು ಅಂತಾರೆ ಬೋನ್ ತೆಗಿದೇನೆ ಹಾಕ್ಕೊಳ್ಳೋ ಅಂತಾರೆ. ಈಗ ಅವರು ನಾವೇ ಆ ಬೋನ್ ಬಿಟ್ಟು ಅಂತಾರೆ. ಅವಳು ಬಿಡುವಾಗ್ಲಾರು ಹೇಳಿದ್ರ? ಒಳಗಡೆ ಬಿಟ್ಟಿದ್ದು ಇದು ಮಾಮೂಲಿ. ಇಲ್ಲಿ ಇದು ಮಾಮೂಲಿ ಏನು ಕುಡಿಸಿದ್ದು ಅದ ಡೋರ್ ಎತ್ತಿತ್ತು. ಮರಿ ನೋಡ್ಬಿಟ್ಟು ಅದು ಒಳಗಡೆ ಬಂದ್ರೆ ಲಾಟ್ ಆಗ್ಬಿಡ್ತಾನೆ. ಮತ್ತೆ 3 ಮರಿ ಹೆಂಗೆ ಎತ್ಕೋಯ್ತು? ಇದ್ರಿಂದ 3 ಮರಿ ಇಂಪ್ರೂವ್ಮೆಂಟ್ಸ್ ಇಲ್ದೇನೆ ಹೆಂಗ್ ಬಿಟ್ರು ಒಳಗಡೆ? ಇವರು ಇದ್ರೊಳಗಡೆ ಇದ್ದಾವ. ಯಾರಿಗೂ ಹೇಳ್ದೆ ಕೇಳ್ದೇನೆ ಒಳಗಡೆ ಹೆಂಗ್ ಬಿಟ್ರು? ಪ್ರಾಬ್ಲಮ್ ಏನಿಲ್ಲ. 3 ಮರಿ ಏನಾದ್ರು ಏನಂದ್ರೆ ನೇರಳೂರು ಗ್ರಾಮದ ಬಳಿ ನಾಗೇಶ್ ಗೌಡ ಅವರ ಜಮೀನು ಕಬ್ಬಿನ ಗದ್ದೆಯಲ್ಲಿ 334/1 ಸರ್ವೆ ನಂಬರ್ ಕಬ್ಬಿನ ಗದ್ದೆಯಲ್ಲಿ 4 ಚಿರತೆ ಮರಿಗಳು ಪ್ರತ್ಯಕ್ಷ ಆಗಿದ್ದು ಅಂತೇಳಿ ಕಬ್ಬು ಕಡಿತಾ ಇದ್ದ ಜನಗಳು ಹಿಡ್ಕೊಂಡು ಅದನ್ನ ವಿಡಿಯೋ ಎಲ್ಲ ಮಾಡಿದ್ರು. ತಕ್ಷಣ ನಾವು ಅರಣ್ಯ ಇಲಾಖೆಯವರು ಸ್ಪಂದಿಸಿ ಅಲ್ಲಿ ಹೋಗಿ ಆ ಮರಿಗಳನ್ನ ಸುರಕ್ಷತಾ ದೃಷ್ಟಿಯಿಂದ ಅವ್ರನ್ನ ಯಾರು ಮುಟ್ಟಬಾರ್ದು ಅಂತೆಲ್ಲ ಹೇಳಿ ಮರಿಗಳನ್ನ ಸಂರಕ್ಷಿಸಿ ಅದನ್ನು ಅಲ್ಲೇ ಕಬ್ಬಿನ ಗದ್ದೆಯಲ್ಲಿ ಬಿಡಲಾಗಿತ್ತು. ಆ ಟೈಮಲ್ಲಿ ಜನರು ಬೋನನ್ನು ತರಿಸ್ಕೊಂಡು ಆ ಬೋನಲ್ಲಿಟ್ಟು ಅದನ್ನ ಸೆರೆ ಹಿಡಿಬೇಕು ಅಂತೇಳಿ ಗಲಾಟೆ ಮಾಡಿ ಅಲ್ಲೇ ಸ್ಥಳೀಯವಾಗಿ ವೀರೇಗೌಡನದೊಡ್ಡಿಲಿದ್ದಂಥ ಬೋನ್ನ ಅಲ್ಲಿ ತರಿಸ್ಕೊಂಡು ಇಟ್ಟು ಆ ಬೋನಲ್ಲಿ ಮರಿಗಳನ್ನ ಇರಿಸಿದ್ರು. ಆಗ ನಾವು ಇಲಾಖೆ ಮೇಲಧಿಕಾರಿಗಳ ಇದ್ದಂಥ ಪರ್ಮಿಷನ್ ತೊಗೊಂಡು ಅದು ರಾತ್ರಿ ಬಂದು ಮರಿಗಳು ತೊಗೊಂಡು ಹೋಗ್ತದೆ. ಅದನ್ನ ಬೋನಲ್ಲಿಟ್ಟು ಅದನ್ನ ಇದು ಮಾಡೋದು ಬೇಡ. ಆ ಬೋನಲ್ಲಿ ಇಟ್ಟಂಥ ಸಂದರ್ಭದಲ್ಲಿ ಮರಿಗಳು ಸಾಯ್ಬೋದು ಅಥವಾ ಮರಿ ತಗೊಂಡು ಬಂದಂಥ ತಾಯಿ ಚಿರತೆ ಸಾಯ್ಬೋದು ಅನ್ನೋ ದೃಷ್ಟಿಯಿಂದ ಅದನ್ನು ಸುರಕ್ಷಿತವಾಗಿ ಎಲ್ಲಿತ್ತೋ ಅಲ್ಲೇ ಮರಿಗಳನ್ನ ಬಿಡಲಾಗಿತ್ತು. ರಾತ್ರಿ ಅದು ಬಂದು 3 ಮರಿಗಳನ್ನ ಅದು ಒಂದು ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡ್ಕೊಂಡಿರ್ತದೆ. ಇನ್ನೊಂದು ಮರಿನ ತಗೊಂಡೋಗಿರೋದಿಲ್ಲ. ಅದನ್ನು ಈ ದಿನ ತಗೊಂಡೋಗ್ಬೋದು ನಿರೀಕ್ಷೆಯಲ್ಲಿ ನಾವು ಈ ದಿನವೂ ಕೂಡ ನಮ್ಮ ನುರಿತ ಏನು ಟ್ರೈನಿಂಗ್ ಪಡ್ಕೊಂಡಿದ್ದಾರೋ ಆ ಸಿಬ್ಬಂದಿಗಳನ್ನ ಅಲ್ಲಿ ಹಾಕಿದ್ದೀವಿ. ಅವರು ಅದು ಅಬ್ಸರ್ವೇಷನಲ್ಲಿದ್ದಾರೆ. ಹಂಗಾಗಿ ಯಾರು ಈಗ ಮರಿ ಇರುವಂಥ ಸಂದರ್ಭದಲ್ಲಿ ಅದು ಚಿರತೆ ತಾಯಿ ಪ್ರಾಣಿಗೆ ತುಂಬ ಕೋಪ ಇರ್ತದೆ, ಅದು ಅಗ್ರೆಸಿವ್ ಆಗಿರ್ತದೆ, ತನ್ನ ಮರಿಗಳನ್ನ ಕಳ್ಕೊಳ್ತೀವಿ ಅನ್ನೋ ಒಂದು ಇದರಲ್ಲಿ ಯಾರ ಮೇಲಾದ್ರು ಬಿಡ್ಬೋದು ಮತ್ತು ಇದು ಬಿದ್ದು ಅದು ಹಾನಿಗೊಳಿಸ್ಬೋದು. ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ನಾವು ಆರಕೊಪ್ಪ ಗ್ರಾಮ, ನೇರಳೂರು ಗ್ರಾಮ ಹಾಗೂ ವೀರೇಗೌಡನದೊಡ್ಡಿ ಗ್ರಾಮಕ್ಕೆ ಬಲ್ಕ್ ಮೆಸೇಜನ್ನು ಕೂಡ ಹಾಕಲಾಗಿದೆ. ಮತ್ತು ಎಲ್ಲ ಸಾರ್ವಜನಿಕವಾಗಿ ಇನ್ನೂ ಕೂಡ ಮಾಹಿತಿನೂ ಕೂಡ ತಿಳಿಸಿರ್ತೀವಿ. ಹಂಗಾಗಿ ಯಾರು ಈ ಕಬ್ಬಿನ ಗದ್ದೆ ಇಂಥ ಕಡೆ ಬ್ರೀಡಿಂಗ್ ಮಾಡುವಂಥ ಟೈಮಲ್ಲಿ ಒಂದು ಮರಿಗಳನ್ನ ಮಾಡಿ ಅವ್ರು ಸಂರಕ್ಷಣೆ ಮಾಡಿ ತಗೊಂಡೋಗ್ತವೆ. ಅದಕ್ಕೆ ಯಾರು ತೊಂದರೆ ಕೊಡಬಾರ್ದು. ಆ ಮರಿಗಳನ್ನ ತಗೊಂಡೋಗ್ತದೆ. ಮತ್ತು ನಾವು ಹೆಚ್ಚಿನ ಏನಾದ್ರು ಹಾವಳಿ ಮಾಡಿದಂಥ ಚಿರತೆಗಳನ್ನ ನಾವೇ ಸೆರೆ ಹಿಡಿದು ಅದನ್ನ ಮೇಲಧಿಕಾರಿಗಳನ್ನ ಪರ್ಮಿಷನ್ ತಗೊಂಡು ಅದನ್ನ
ಬೇರೆ ಕಡೆ ಶಿಫ್ಟ್ ಮಾಡುವಂಥ ಕ್ರಮನ ಕೈಗೊಳ್ತಾ ಇದ್ದೀವಿ. ಆದ್ದರಿಂದ ಆ ಮರಿನ ತಗೊಂಡೋಗೋಕ್ಕೆ ಮತ್ತು ಆ ಮರಿನ ಮತ್ತು ತಾಯಿನ ಯಾವುದೇ ಬೇರ್ಪಡಿಸುವ ರೀತಿಯಲ್ಲಿ ನಾವು ಕೆಲಸ ಮಾಡಬಾರ್ದು. ಅದು ತನ್ನ ಮರಿಗಳನ್ನ ತಗೊಂಡೋಗಿ ಸುರಕ್ಷಿತವಾಗಿ ಬೆಳೆಸುವಂಥ ನಿಟ್ಟಿನಲ್ಲಿ ನಾವು ಇಲಾಖೆಯಿಂದ ಅದನ್ನ ಮಾಡಿದ್ದೀವಿ. ಹಂಗಾಗಿ ಯಾರೂ ಆತಂಕಪಟ್ಟು ಮರಿಗಳನ್ನ ನೀವು ಬೇರ್ಪಡಿಸಿದ್ದೀರಾ, ಮರಿಗಳನ್ನ ಬಿಟ್ಬಿಟ್ಟು ಬೋನಲ್ಲಿ ಹಿಡಿದು ಹಿಡಿಬೇಕಾಯ್ತು ಅಂತೆಲ್ಲ ಹೇಳಿ ಸಾರ್ವಜನಿಕರು ಇದು ಮಾಡಬಾರ್ದು. ಇಲಾಖೆಯಿಂದ ನಾವೇನು ಕೆಲಸ ಮಾಡಬೇಕು ಅದನ್ನ ನಾವು ಮೇಲಧಿಕಾರಿಗಳ ಆದೇಶದಂತೆ ಮಾಡಿರ್ತೀವಿ. ಹಂಗಾಗಿ ಯಾವುದೇ ಒಂದು ತೊಂದರೆ ಕೊಡದಂಗೆ ಒಂದು ಇದು ಮಾಡ್ದಂಗೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ನಿಮ್ಗೆ ಏನಾದರೂ ಹೆಚ್ಚಿನ ಒಂದು ಇದು ಬೇಕು ಅಂತಂದಾಗ, ಏನಾದರೂ ಚಿರತೆಗಳು ಕಂಡಾಗ, ಆನೆಗಳು ಕಂಡಾಗ ನಮ್ಮ ಅರಣ್ಯ ಸಹಾಯವಾಣಿ ಇದೆ, ಮತ್ತು ನಮ್ಮದು ಕಂಟ್ರೋಲ್ ರೂಮ್ ನಂಬರ್ ಇದೆ 9481994226 ಇದಕ್ಕಾಗಲಿ ಅಥವಾ ಅರಣ್ಯ ಸಹಾಯವಾಣಿ 1926 ಸಂಪರ್ಕಿಸ್ಬೋದು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.